ಸುಪ್ರೀಂ ಕೋರ್ಟ್ಗೆ ಹೋದೆ, ಏನ್ ಮಾಡ್ಲಿ ಅಂತ ಹೇಳಿದ್ರೆ ಯಾರು ನಾವು ಕ್ವಶನ್ ಮಾಡ್ತಾ ಇರಲ್ಲ, ನಿಮ್ಮನ್ನ ಕ್ವಶನ್ ಮಾಡ್ತಾ ಇರಲ್ಲ. ನೀವು ಯಾವ ಲೋಯರ್ ಕೋರ್ಟ್ ಮುಗಿಸ್ಬಿಟ್ರಿ. ನನ್ನೇನೆ ಪ್ರಿಯಾಂಕಾ ಅವ್ರು ಹೇಳಿದ್ರದ ಬಗ್ಗೆ ಕೋರ್ಟ್ ಬಗ್ಗೆನೂ ಮಾತಾಡಿದ್ದಾರೆ. ಅದ್ರ ಬಗ್ಗೆ ಎಷ್ಟು ಮಾತಾಡಕ್ ಹೋಗಲ್ಲ. ನಿಮ್ಮ ಆಪ್ಷನ್ಸ್ ಏನಿದೆ, ನಿಮ್ ಕಳಕಳಿ ಇದ್ದಿದ್ರೆ, ಸರ್ಕಾರಕ್ಕೆ ಕಳಕಳಿ ಇದ್ದಿದ್ರೆ ನೀವು ಎಲ್ಲದ ಪ್ರಯತ್ನ ಮಾಡ್ಬೇಕಾಯ್ತು. ನೀವು ಪ್ರಯತ್ನನೇ ಮಾಡ್ಲಿಲ್ಲ. ನೀವು ಪ್ರಯತ್ನನೇ ಮಾಡದೆ ನೀವು ಅಲ್ಲಿ ರಿಪೋರ್ಟ್ ಬಂತು, ಇಲ್ಲಿ ರಿಪೋರ್ಟ್ ಅಂದ್ರೆ ಈ ಸಾವಿಗೆ ನ್ಯಾಯ ಯಾರು ಕೊಡ್ತೀರಾ? ಸಾವಿಗೆ ಯಾರು ನ್ಯಾಯ ಕೊಡ್ತೀರಾ? ಇಲ್ಲಿ ಅಧ್ಯಕ್ಷರೇ, ನೀವು ಬೇರೆ ವಿಚಾರಗಳ ಬಗ್ಗೆ ಗಮನ ಕೊಡದಿದ್ರು ಈ ಸಾವಿಗೆ ನಾವು ನ್ಯಾಯ ಕೊಡ್ಬೇಕು. ಮೊನ್ನೆ ಅಲ್ಲ, ಒಂದೇ ನಿಮಿಷ, ನೀವ್ ಯಾಕೋ ಅಲ್ಲ, ನಿಮ್ಮ ಸಲಹೆ ಏನಂತ ಕೇಳಿದ್ರು. ಸಲಹೆನೆ ಮೊನ್ನೆ ಯಾರೋ ಒಬ್ರು ಆತ್ಮಹತ್ಯೆ ಮಾಡ್ಕೊಂಡ್ರು, ನೋಡಿದ್ರಲ್ಲ? ಅದು ಟ್ರೋಲ್ ಆಗ್ತಾ ಇದೆ, ಇಡೀ ದೇಶದಲ್ಲಿ ಟ್ರೋಲ್ ಆಗ್ತಾ ಇದೆ. ಆತ್ಮಹತ್ಯೆ ಮಾಡ್ಕೊಂಡಿದ್ದು ಏನೋ ಹೆಂಡತಿಯ ಕಿರುಕುಳ ಅಂತ ಹೇಳ್ಬಿಟ್ಟು ಆತ್ಮಹತ್ಯೆ, ಇಡೀ ದೇಶ ಪ್ರತಿಭಟನೆಗಳು ನಡೀತಾ ಇದೆ. ಅದು ಹೇಳಿದಾನ, ನನಗೆ ಸಾವಿಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಸಾಮೂಹಿಕವಾಗಿ ಅಲ್ಲಲ್ಲ, ಇದು ಅವ್ರ ಚರ್ಚೆ ಸುಮ್ಮನೆ ಅನವಶ್ಯಕವಾಗಿ ಕಡೆ ದಿವಸ ಯಾವುದೇ ತನಿಖೆಗೆ ಸರಿ ಮಾಡ್ಲಿಕ್ಕೆ ಸಿದ್ಧ ಅಂತ ಹೇಳಿ ಅವ್ರು ಹೇಳಿದ್ದಾರೆ. ಈಗ ಇನ್ನೊಂದು ಪ್ರಮುಖವಾದಂತ ವಿಚಾರ ಅಧ್ಯಕ್ಷ, ಇದು ಪ್ರಮುಖವಾದಂತ ವಿಚಾರ ಆಗ್ಲಿಲ್ಲ ಅಂದ್ರೆ ನನಗೆ ಕೋರ್ಟ್ ಇಂದಾನೆ ಅಧ್ಯಕ್ಷ ದಯಮಾಡಿ ಇದೊಂದು ಪ್ರಮುಖವಾದಂತ ವಿಚಾರ, ಒಂದು ರೆಸಲ್ಯೂಷನ್ ಅಧ್ಯಕ್ಷ. ಈಗ ಆ ವಿಚಾರವಾಗಿ ಮಂತ್ರಿಗಳು ಈಗ ಜುಡಿಷಿಯಲ್ ಎಂಕ್ವೈರಿ ಜುಡಿಷಿಯಲ್ಗೆ ನಾನು ಹೇಳ್ತಾ ಇರೋದು, ಜುಡಿಷಿಯಲ್ ನನಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ನನ್ನ ಆಸ್ತಿಯನ್ನ ತಗೊಂಡೋಗಿ ಜುಡಿಷಿಯಲ್ ಮುಂದೆ ರಸ್ತೆಗೆ ಅಧ್ಯಕ್ಷ ಮಾಡ್ಬಿಡಿ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಸರ್ಕಾರ ನಮ್ಮ ಮುಖಾಂತರ ಮನವಿ ಮಾಡ್ತೇನೆ. ಅವ್ರು ಮಾತಾಡಲ್ಲ, ಕ್ಲಾರಿಫಿಕೇಶನ್ ನೋಡಿ. ಇದೆಲ್ಲ ಪ್ಲೇ ಕಾರ್ಡ್ ಯಾವ್ದು ಸರಿಯಲ್ಲ ತರುವಂತ
ಹೇಳ್ರಿ ಅಂದರೆ ಎದುರುಗಡೆ ಅವ್ರಿಗೆ ಯಾರಿಗೂ ಕಾಣಿಸಲ್ಲ. ಅವ್ರ ಹೆಸರು ಹೇಳೋಕ್ಕಾಗಲ್ವಾ? ಡಬಲ್ ಅವ್ರ ಹೆಸರು ಮುಟ್ಲಿಕ್ಕೆ ಗೊತ್ತಾಗ್ತಿದೆ ರೂಪಕರ ಅಂತ ಹೇಳಿದರೆ ಆಗೋಗ್ಬಿಡೋದು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.